ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಪಾಲಕ್ ಗರ್ಲಿಕ್ ಚಿಕನ್ ಮಾಡ್ತಾ ಇದ್ದೇನೆ ನಾನು. ಇದು ಮನೆಯಲ್ಲಿ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ತುಂಬ ಟೇಸ್ಟ್ ಆಗ್ತದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಒಂದು ಕೆಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ನಾನು. ಇದಕ್ಕೆ ರುಚಿಗೆ ನೋಡಿ ಉಪ್ಪು ಹಾಕಬೇಕು, ಮತ್ತು ಚಿಲ್ಲಿ ಪೌಡರ್ 2 ಸ್ಪೂನು, ಮತ್ತು ಕೊರಿಯಂಡರ್ ಪೌಡರ್ 1 ಸ್ಪೂನ್, ಜೀರಾ ಪೌಡರ್ ಅರ್ಧ ಸ್ಪೂನ್, ಮತ್ತು ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಎಲ್ಲ ಹಾಕ್ತಾ ಇದ್ದೇನೆ. ಮತ್ತು ಪಾಲಕ್ ಸೊಪ್ಪನ್ನು ಬೇಯಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತು ಕಾರ್ನ್ಫ್ಲೋರ್ 2 ಸ್ಪೂನು, ಮತ್ತು ಮೈದಾ 2 ಸ್ಪೂನ್ ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಬೈಂಡಿಂಗ್ ಚೆನ್ನಾಗಿ ಬರ್ತದೆ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಾಕೋದ್ರಿಂದ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಇದಕ್ಕೆ ಲೆಮನ್ ಬೇಕಿದ್ರೆ ಹಾಕ್ಬೋದು, ಹುಳಿಗೆ. ನಾನು ವಿನಿಗರ್ ಹಾಕ್ತಾ ಇದ್ದೇನೆ ಸ್ವಲ್ಪ. ಲೆಮನ್ ಬೇಕಿದ್ರೆ ಲೆಮನ್ ಕೂಡ ಹಾಕ್ಬೋದು. ನೋಡಿ, ವಿನಿಗರ್ ಹಾಕ್ತಾ ಇದ್ದೇನೆ ನಾನು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿ ಇಟ್ಟರೆ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ, ಒಳ್ಳೆಯದಾಗ್ತದೆ. ಒಂದು ಅರ್ಧ ಗಂಟೆ ಆದರೂ ಇಡಬೇಕು. ನೋಡಿ, ಈಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ನಾನು. ಯಾವ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಸನ್ಫ್ಲವರ್ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನೋಡಿ, ಚಿಕನನ್ನು ಫ್ರೈ ಮಾಡ್ತಾ ಇದ್ದೇನೆ. ಚಿಕನ್ ಹಾಕಿದ ತಕ್ಷಣ ಇದು ಸೌಟ್ ಹಾಕಬೇಡಿ, ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮಗಿಸ್ಬೇಕು. ಇಲ್ಲದಿದ್ದರೆ ನಿಮಗೆ ಅದು ಕೋಟಿಂಗ್ ಚೆನ್ನಾಗಿ ಬರುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಫ್ರೈ ಆಗುವ ತನಕ ಬಿಡಬೇಕು ಅದನ್ನು. ನೋಡಿ, ಈಗ ಫ್ರೈ ಆಗ್ತಾ ಬಂದಿದೆ. ಇದನ್ನು ಮಗಿಸಿ ಹಾಕ್ತಾ ಇದ್ದೇನೆ. ಗ್ಯಾಸ್ ಫಸ್ಟಲ್ಲಿ ಫಾಸ್ಟ್ ಇಡಬೇಕು. ಸ್ವಲ್ಪ ಇದು ಬಿಸಿ ಆದಮೇಲೆ, ಒಳ್ಳೆ ಎಣ್ಣೆ ಕಾದ ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ನೋಡಿ, ಇಷ್ಟು ಕಾದರೆ ಸಾಕು. ಈಗ ಉಳಿದಿರುವ ಚಿಕನನ್ನು ಕೂಡ ಅದೇ ರೀತಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲ ಉಳಿದಿರೋ ಚಿಕನನ್ನು ಫ್ರೈ ಮಾಡಿ ತೆಗೊಳ್ತಾ ಇದ್ದೇನೆ. ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ ಇದು ಪಾಲಕ್ ಚಿಕನ್. ಪಾಲಕ್ ಸೊಪ್ಪು ಯಾವುದಕ್ಕೆ ಕೂಡ ಒಳ್ಳೆ ಇದಾಗ್ತದೆ, ಮ್ಯಾಚ್ ಆಗ್ತದೆ, ಯಾವುದಕ್ಕೆ ಕೂಡ ಸೂಟ್ ಆಗ್ತದೆ. ನೋಡಿ, ಎಲ್ಲ ಚಿಕನನ್ನು ಫ್ರೈ ಮಾಡಿ ತೆಗೆದಿಟ್ಟಿದ್ದೇನೆ ನಾನು ಈ ಥರ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ ನಾನು. ಇದು ಚಿಕನ್ ಫ್ರೈ ಮಾಡಿದ ಎಣ್ಣೆಯನ್ನೇ ತಗೊಂಡಿದ್ದೇನೆ. ಅದಕ್ಕೆ 3 ಚಾಪ್ ಮಾಡಿದ ನೀರುಳ್ಳಿ ಹಾಕಿದ್ದೇನೆ. ಮೀಡಿಯಮ್ ಸೈಜಿನ 3 ನೀರುಳ್ಳಿ ಹಾಕಿದ್ದೇನೆ. ಮತ್ತು ಬೇಸೊಪ್ಪು, ಕರಿ ಲೀವ್ಸ್ ಹಾಕಿದ್ದೇನೆ ಸ್ವಲ್ಪ, ಮತ್ತು 4 ಕಾಯಿಮೆಣಸು, ಮತ್ತು 1 ತುಂಡು ಶುಂಠಿ, ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ನಾನು ದೊಡ್ಡದು 2 ಬೆಳ್ಳುಳ್ಳಿ ಚಾಪ್ ಮಾಡಿ ಹಾಕಿದ್ದೇನೆ. ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ, ಅದು ಮಧ್ಯದಲ್ಲಿ ಸಿಗೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಪೇಸ್ಟ್ ಮಾಡಿ ಹಾಕಬೇಡಿ, ಜಿಂಜರ್ ಗರ್ಲಿಕ್ ಪೇಸ್ಟ್. ಹೀಗೆ ಚಾಪ್ ಮಾಡಿ ಹಾಕೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಜಿಂಜರ್ ಗರ್ಲಿಕ್ ಪೇಸ್ಟ್ ಮಾಡಿ ಹಾಕೋದಕ್ಕಿಂತ ನೀವು ಈ ಥರ ಚಾಪ್ ಮಾಡಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ. ನೋಡಿ, ನೀವು ಫ್ರೈ ಮಾಡಿದ ಚಿಕನಿದು ಉಳಿದ ಪೇಸ್ಟ್ ಉಂಟಲ್ಲ, ಅದನ್ನು ನಾನು ಇದಕ್ಕೆ ಹಾಕಿದ್ದೇನೆ. ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರ್ತದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಕನ್ಸಿಸ್ಟೆನ್ಸಿ ನೋಡಿ ಹಾಕಿದ್ದೇನೆ. ಇದಕ್ಕೆ ನೀರೆಷ್ಟು ಬೇಕು ನೋಡಿ ಹದ ಮಾಡಿ ಸ್ವಲ್ಪ ಹಾಕಿದ್ದೇನೆ. ಅದು ಫ್ರೈ ಮಾಡಿ ಉಳಿದ ಮಸಾಲವನ್ನು
ಅದನ್ನು ವೇಸ್ಟ್ ಮಾಡಬೇಡಿ. ನೋಡಿ, ಚೆನ್ನಾಗಿ ಕುದಿಯುವಾಗ ಈ ಫ್ರೈ ಮಾಡಿದ ಚಿಕನನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ತುಂಬ ಟೇಸ್ಟ್ ಆಗ್ತದೆ ಇದು ಪಾಲಕ್ ಗರ್ಲಿಕ್ ಚಿಕನ್. ಇದಕ್ಕೆ ಒಂದು 2 ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ. ಪೆಪ್ಪರ್ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕಿದರೆ ಆಯಿತು. ಖಾರ ಸ್ವಲ್ಪ ಜಾಸ್ತಿನೇ ಹಾಕಿದರೆ ತುಂಬ ಒಳ್ಳೆ. ನಮಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ, ಹಾಗಾಗಿ ಸ್ವಲ್ಪ ಖಾರ ಸ್ವಲ್ಪ ಮುಂದೆನೇ ಇರಬೇಕು. ಪೆಪ್ಪರ್ ಪೌಡ್ರ್ ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಇದಕ್ಕೆ. ನೋಡಿ, ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ನೋಡಿ, ಒಂದು ಅರ್ಧ ಲಿಂಬೆ ಹಣ್ಣನ್ನು ನಾನು ಸ್ಕ್ವೀಸ್ ಮಾಡ್ತಾ ಇದ್ದೇನೆ ಇದಕ್ಕೆ. ಕೊನೆಯಲ್ಲಿ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಇದು ಪಾಲಕ್ ಗರ್ಲಿಕ್ ಚಿಕನ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಒಮ್ಮೆ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.